ಕೈಲಿ ಒಂದು 10-15 ಕೇಳಿಬಿಡ್ರಿ, ಕಿರಿಕಿರಿನ ಬೇಡ. ನಾಳೆ ಚೌನ್ ಬಾಯಿ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ. ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಹೌದು ಜ್ಞಾನಿಗಳಾದವರು ಒಂದು ಮಾತು ಹೇಳ್ತಾರೆ. ಬಿಮ್ಮನ ಏನಪ್ಪ ಮಾತಾ? ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ, ಮತ್ತೆ ಕಾಲಿನ ಕೆರವಾಗಿ ಗುರುವಿನ ಹತ್ತಿರದಲ್ಲಿರುವಂದ ಸರ್ವಜ್ಞ. ಹೌದು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಸರ್ವಜ್ಞ ಕವಿಗಳು? ಈ ಮಾತು ಯಾಕೆ ಹೇಳ್ಯಾರಂದ್ರ, ಯಾಕೆ ಹೇಳಿದ್ರು? ಗುರುನಾಥನ ಸ್ಮರಣೆ ಮಾಡ್ಬೇಕಾದ್ರ, ಭಗವಂತ ಒಲಿಬೇಕಾದ್ರ, ಗುರು ಒಲಿಬೇಕಾದ್ರ ಅಷ್ಟು ಸಾಮಾನ್ಯವಾದಂತ ಮಾತಲ್ಲ. ಹೆಂಗಪ್ಪ? ಹಲವು ರೀತಿಯೊಳಗ ಪರಿಪರಿಯಾಗಿ ದುಡ್ದಾಗ ಮಾತ್ರ ಭಗವಂತ ಆಗಲಿ ಗುರು ಆಗಲಿ ಆತನ ಕರುಣೆ ಬೀಳ್ತದ. ಹೌದು ನಮ್ಮ ಮ್ಯಾಲ. ಗುರುವಿನ ಹೊಲಸ್ಕೊಳ್ಬೇಕಾದ್ರೆ ಮೊದಲಿಗೆ ಎತ್ತಾಗಿ ದುಡಿ. ಹೌದು. ಗುರು ಒಲಿಲಿಲ್ಲ ಅಂದ್ರೆ ಅದರ ತೊತ್ತಾಗಿ ಆಳಿನ ಆಳಾಗಿ ದುಡಿ ಅಂತ ಹೇಳ್ಯಾನ. ಹೌದು. ಇದಕ್ಕೂ ಗುರು ನಿನ್ನ ಮೇಲ ಕರುಣೆ ಬೀರದೆ ಇದ್ದಾಗ ಹಿತ್ತಲದ ಮರವಾಗಿ 4 ಮಂದಿಗೆ ನೆರಳಾಗಿ ದುಡಿ ಅಂತ ಹೇಳ್ಯಾನ. ಹೌದು. ಕೊನೆಗೆ ಇದಕ್ಕೂ ಸಹಿತ ಗುರುನಾಥ ಒಲಿಲದೇ ಇದ್ರ ಏನ್ ಮಾಡ್ಬೇಕು? ಗುರುವಿನ ಕಾಲನ ಕೆರವಾಗಿ ದುಡಿ ಅಂತ ಹೇಳ್ಯಾನ. ಹೌದು. ಗುರುವಿನ ಕಾಲನ ಕೆರವಾಗಿ ದುಡಿದೆ ಅಂದ್ರ ಗುರು ಅದನ್ನ ಹಾಕೊಂಡು ಮೆಟ್ಟದನಪ್ಪ ಅಂದ್ರೆ ಏನಾಗ್ತದ? ಗುರುವಿನ ಕಾಲಿನ ಸ್ಪರ್ಶ ಆಗ್ತದ. ಹೌದು. ಸ್ಪರ್ಶ ಆಯ್ತಪ್ಪ ಅಂದ್ರ ಏನಾಗ್ತದ ಅಂದ್ರೆ ಗುರು ಕರುಣೆ ನಿನ್ನ ಮೇಲೆ ಬೀರ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರ ಕವಿಗಳು. ಸರ್ವಜ್ಞ ಹೇಳಿದ ಮಾತದ. ಹೌದು. ಇರ್ಲಿ, ಬಹಳೇನು ಮಾತನಾಡದನೆ. ದಾನ ಮತ್ತು ಧರ್ಮದ ವಿಷಯ ನಡೆದದ. ಈಗ ನನಗೆ ಮಾತಾಡಕ ಹಾದಿ ಇಲ್ದಂಗ ಮಾಡಿಕೊಟ್ಟಾರ ಅವರು. ಇರ್ಲಿ, ಹಂಗೂ ಬೇಕೆ. ಯಾಕಂದ್ರೆ ಹೋದ ಪಳೆಯದೊಳಗೆ ನಾ ಒಂದು 2-3 ಉದಾಹರಣೆ ಕೊಟ್ಟಿದ್ದೆ. ಹೌದು. ನೀವು ಯಾರೋ ಅವರಿಗೆ ಮಾತಾಡಬೇಡ್ರಿ ಅನ್ನೋತಕ್ಕಂಥ ಮಾತು ಅನ್ಸಲಕ್ಕ ಅವ್ರು ಒಮ್ಮೆ ಕ್ಯಾಲಿ ಹಾಡ್ಯಾರ ಅವರು. ಈಗ ಮತ್ತೇನ್ ಹೇಳಕತ್ತೀರಪ್ಪ ಅಂದ್ರೆ ಇನ್ನೊಂದು ಪ್ರಶ್ನೆ ಅವ್ರಲ್ಲಿ ಕೇಳ್ರಿ ಅಂತ ಹೇಳಕತ್ತೀರಿ. ಹೌದು. ಅದಕ್ಕೆ ನಾ ಈಗಾಗಲೇ ಒಂದು ಕೇಳಿನಿ, ಅವ್ರು ಹೇಳಿಲ್ಲ. ಆದ್ರೂ ಸಹಿತ ನಿಮ್ಮ ಒತ್ತಾಯದ ಮೇರೆಗೆ, ಯಾಕಂದ್ರೆ ಅವ್ರು ತಪ್ಪು ತಿಳ್ಕೊಬಾರ್ದು. ಹೌದು. ನಿಮ್ಮ ಒತ್ತಾಯದ ಮೇರೆಗೆ ಇನ್ನೊಂದು ಪ್ರಶ್ನೆ ಅವ್ರಿಗೆ ಏನಂದ್ರ, ಏನಪ್ಪ ಪ್ರಶ್ನೆ? ಯೋಗಿನಾದ ಅಮೋಘ ಸಿದ್ಧನ ಕೈಯಾಗ ನೇಮದ ಬೆತ್ತದ. ಹೌದು. ಯೋಗಿನಾದ ಅಮೋಘ ಸಿದ್ಧನ ಕೈಯಾಗ ನೇಮದ ಬೆತ್ತದ. ಹೌದು. ಹೋಮದ ಕಂಬಳಿ ನೇಮದ ಬೆತ್ತದ. ಹೌದು. ಅದೇ ರೀತಿಯಾಗಿ ಬಯಲ ಭೂತಾಳ ಸಿದ್ಧನ ಕೈಯೊಳಗ ಟೊಣಿಪಿ ಅದ. ಟೊಣಿಪಿ ಇವ್ರ ಕೈಯಾಗ ಬೆತ್ತ ಅದ. ಅವ್ರ ಕೈಯೊಳಗ ಟೊಣಿಪಿ ಅದ. ಹೌದು. ಗುರುವಿನ ಕೈಯೊಳಗ ಬೆತ್ತ, ಶಿಷ್ಯನ ಕೈಯಾಗ ಟೊಣಿಪಿ ಅದ. ಗುರು ಶಿಷ್ಯರ ಸಂಪ್ರದಾಯ ಈ ಸದ್ದು ಒಬ್ಬ ಗುರು ಶಿಷ್ಯ ಆಗಬೇಕಾದ್ರ ಹೌದು ಅವ್ರ ಇಬ್ಬರ ಸಂಪ್ರದಾಯ ಆಚರಣೆಗಳು ಒಂದೇ ರೀತಿ ಇರ್ತಾವ. ಹೌದು. ಈಗ ಮಾಳಿಂಗರಾಯನ ಗುರು ಬೀರದೇವ್ರದನ. ಬೀರದೇವ್ರ ಕೈಯಾಗೂ ನೇಮದ ಬೆತ್ತನೆ ಅದ. ಹೌದು. ಮಾಳಿಂಗರಾಯ ಕೈಯಾಗೂ ನೇಮದ ಬೆತ್ತನೆ ಅದ. ಆದ್ರೆ ಇನ್ನೂ ಕೆಲವರು ಸಿದ್ಧರ ಕೈಯೊಳಗ ಮುರುಗಿ ಬೆತ್ತ, ನಾಗ ಬೆತ್ತ ಹಿಂಗಿರ್ತಾವ. ಹೌದು. ಒಟ್ಟಾರೆಯಾಗಿ ಬೆತ್ತನೇ ಇರಬೇಕು. ಆದ್ರ ಅಮೋಘ ಸಿದ್ಧನ ಕೈಯಾಗ ಬೆತ್ತದ, ಭೂತಾಳ ಸಿದ್ಧನ ಕೈಯಾಗ ಟೊಣಿಪಿ ಅದ. ಟೊಣಿಪಿ ಇಲ್ಲಿ ಏನಾಗ್ತದ ಅಂದ್ರೆ ಸಂಪ್ರದಾಯ ಬದಲಾವಣೆ ಆಗ್ತದ. ಹೌದು. ಅದಕ್ಕೆ ನಾ ಏನು ಕೇಳುವುದಿಲ್ಲ ಅಂದ್ರ, ಏನ್ ಕೇಳ್ಬೇಕದ್ರಿ? ಅಮೋಘ ಸಿದ್ಧನ ಕೈಯಾಗಿರುವಂತ ನೇಮದ ಬೆತ್ತ ಭೂತಾಳ ಸಿದ್ಧನ ಕೈಯೊಳಗೆ ಯಾಕಿಲ್ಲ? ಒಂದು ಆತನ ಕೈಯಾಗ ಟೊಣಿಪಿನೇ ಬರಕ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ನಮ್ಮ ಸರ್ಜೋಡಿ ಕಲಾವಿದರಿಗೆ ಅದ. ಹೌದು. ಅವ್ರು ಭಗವಂತ ಎಷ್ಟು ಬುದ್ಧಿ, ಅವ್ರಿಗೆ ಹೇಳಕ್ ಅವಕಾಶ ಮಾಡಿಕೊಡ್ರಿ ನೀವು. ಯಾರ ಸಂದೇನು ಮತ್ತ ಹಂಗ ಮಾಡಿದ್ರಪ್ಪ ಅಂದ್ರೆ ಅವ್ರು ಅಷ್ಟೇ ಇಟ್ಕೊಂಡು ಹೋಗ್ತಾರ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಅದ, ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಒಂದು ಸುಂದರವಾದಂತ ಪದ್ಯ ಹಾಡಿ ಪಾಳಿ ಅವ್ರಿಗೆ ಕೊಡೋಣ ಅಂತ. ಓಕೆ.